ಹೆಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನಾವಿವತ್ತು ಇಲ್ಲಿಂದ ಹೊರಡ್ತಾ ಇದ್ದೀವಿ. ತುಂಬಾ ಬೇಜಾರಾಗ್ತಾ ಇದೆ. ನಮ್ಮನ್ನ ಕಳಿಸ್ಕೊಡೋದಕ್ಕೆ ಅಣ್ಣ ಮತ್ತೆ ಅತ್ತಿಗೆ ಬಂದಿದ್ರು. ಬಸ್ಸಿಗೆ ಕಾಯ್ತಾ ಇದ್ವಿ. ಬಸ್ಸಲ್ಲಂತೂ ಫುಲ್ ರಶ್ ಇತ್ತು. ಅದಕ್ಕೆ ಸ್ವಲ್ಪ ದೂರ ಬೈಕಲ್ಲಿ ಬಿಡ್ತೀನಿ ಅಂತ ಅಣ್ಣ ನಮ್ಮನ್ನ ಕರ್ಕೊಂಡ್ ಬಂದ. ಯಾವ ಹಾಡು ಯಾವ ರೀತಿ ಇದ್ದರೂ ಸ್ವಲ್ಪ ದೂರ ಬೈಕಲ್ಲಿ ಬಂದು ಆಮೇಲೆ ಬಸ್ಸಿಗೆ ಹತ್ತಿದ್ವಿ. ನಾವು ಧರ್ಮಸ್ಥಳಕ್ಕೆ ಬರೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಆಲ್ರೆಡಿ ಕಾಯ್ತಾ ಇದ್ರು. ಧರ್ಮಸ್ಥಳದಿಂದ ಉಜಿರೆಗೆ ಬೇರೆ ಬಸ್ಸಲ್ಲಿ ಬಂದ್ವಿ. ಅಷ್ಟೊತ್ತಿಗೆ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಹಸ್ಬೆಂಡ್ ಇದು ಮಾವನ್ ಮಗ ಬಂದಿದ್ದ. ಹಸ್ಬೆಂಡ್ ಮಾವನ್ ಮನೆಗೆ ಬಂದ್ವಿ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಭಿ ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಇವತ್ತಿಲ್ಲಿ ದೈವಗಳಿಗೆ ವರ್ಷದ ಕಾಲದಿತ್ತು, ಅದಕ್ಕೋಸ್ಕರ ಬಂದಿರೋದು. ನಾಟಿ ಕೋಳಿನ ಕ್ಲೀನ್ ಮಾಡ್ತಾ ಇದ್ರು ಎಲ್ಲರೂ ಸೇರ್ಕೊಂಡು. ಸೂರ್ಯನ ಆರಂಭದ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ರಾತ್ರಿ ಅಗಿಲು ಸೇವೆಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು. ಅಷ್ಟೊತ್ತಿಗೆ ನಾನು ಒಂದು ರೌಂಡ್ ಸುತ್ತಾಡ್ಕೊಂಡ್ ಬರೋಣ ಅಂತ ಅಕ್ಕನ ಮನೆಗೆಲ್ಲ ಹೋದೆ. ತೋಟದಲ್ಲಿ ನೀವು ಬೆಳೆಸಿದ ಹೂಗಳಿವೆ. ಇವನ ಹೆಸರು ಧನುಷ್ ಅಂತ, ನನ್ನ ಹಸ್ಬೆಂಡ್ ಇದು ಮಾವನ್ ಮಗ. ಎಲ್ಲರೂ ರಾತ್ರಿ ಅಡಿಗೆಗೆ ಬ್ಯುಸಿ ಆಗಿದ್ರು. ಅತ್ತೆ ನೋಡಿ ಡ್ಯಾನ್ಸ್ ಎಂಜಾಯ್ ಮಾಡ್ತಿದ್ದಾರೆ. ಇದೆಲ್ಲ ನನ್ನ ಹಸ್ಬೆಂಡ್ ಇದು. ಅತ್ತೆ, ಮಾವ, ಆಮೇಲೆ ಭಾವಂದ್ರು. ರಾತ್ರಿ ಅಗಿಲು ಸೇವೆದು ವಿಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ಇದು ನನ್ನ ಮಿನಿ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.